ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನಸ್ಸಲ್ಲಿ ಏನನ್ನ ಅನ್ಕೊಂತೀವಿ ಆ ಒಂದು ಕೆಲಸ ಆಗೋದಕ್ಕೆ ಈ ಒಂದು ವಾರಾಹಿ ತಾಯಿಯ ಕಾರ್ಯಸಿದ್ಧಿ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಆ ಕೋರಿಕೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು, ಯಾವ ಸಮಯದಲ್ಲಿ ಜಪಿಸಬೇಕು, ಹಾಗೆ ಈ ಒಂದು ಮಂತ್ರಗಳಿಗೆ ಇರುವಂಥ ನಿಯಮಗಳೇನು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇಲ್ಲ ಅಂದರೆ ಅರ್ಧಂಬರ್ಧ ಮಾಹಿತಿಯನ್ನು ತಿಳ್ಕೊಂಡು ಏನೋ ಒಂದು ಮಾಡಿ ಅದ್ರ ಬಗ್ಗೆ ಇನ್ನೂ ಏನೋ ಒಂದು ಸಮಸ್ಯೆಗಳನ್ನು ತಂದುಕೊಳ್ಬೇಡಿ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಮಗೆ ತುಂಬಾ ಆಸೆಗಳಿರುತ್ತೆ. ಹಾಗೆ ನಾವು ಅಂದ್ಕೊಂಡಿದ್ದಾಗಬೇಕು ಅನ್ನೋದು ಮನಸ್ಸಲ್ಲಿ ಏನೋ ಒಂದು ಕೆಲಸಗಳನ್ನು ಅಂದ್ಕೊಳ್ತೀವಿ. ಆ ಒಂದು ಕೆಲಸಗಳನ್ನು ಆಗಬೇಕು ಅಂತ ತುಂಬಾ ನಾವು ಆಸೆ ಇಟ್ಕೊಂಡಿರ್ತೀವಿ. ಕೆಲವೊಂದು ಸಮಯದಲ್ಲಿ ಆ ಒಂದು ಆಸೆಗಳಿಗೆ ತುಂಬಾ ಅಡೆತಡೆಗಳು ಬರ್ಬೋದು ಅಥವಾ ಸಮಸ್ಯೆಗಳಾಗ್ಬೋದು. ಆ ಕೆಲಸ ಆಗದೆ ಹೋಗೋದು, ಅರ್ಧದಲ್ಲೇ ನಿಂತು ಹೋಗೋದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ನಮ್ಮ ಬೇಡಿಕೆ ಏನಿರುತ್ತೆ ಅದನ್ನು ನಾವು ಈಡೇರಿಸ್ಕೊಬೇಕು ಅನ್ನೋದಾದರೆ ಈ ಕೆಲವೊಂದು ಮಂತ್ರಗಳು ನಮಗೆ ಸಹಾಯವನ್ನು ಮಾಡ್ತವೆ. ನಮ್ಮ ಬೇಡಿಕೆ ಜೊತೆಗೆ ಈ ಮಂತ್ರಗಳ ಜೊತೆಗೆ ನಾವು ಕೂಡ ಪಾಸಿಟಿವ್ ಆಗಿ ನಾವು ಅಫರ್ಮೇಷನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ನಾವು ಅಂದ್ಕೊಂಡಿದ್ದಂಥ ಕೆಲಸಗಳು ಸುಲಭವಾಗಿ ನಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ನಾವು ಏನೇ ಒಂದು ಕೆಲಸವನ್ನು ಮಾಡೋದಕ್ಕೂ ಮುಂಚೆ ನಾವು ಏನನ್ನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗುತ್ತೆ. ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕಾಗುತ್ತೆ. ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಕೂಡ ಸಿಗುತ್ತೆ. ಆದರೆ ಯಾರಿಗಾದ್ರೂ ನಾವು ಅದರಿಂದ ಕೆಟ್ಟದನ್ನು ಮಾಡ್ತಾ ಇದ್ದೀವಿ ಅನ್ನೋದಾದರೆ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಮಗೆ ಹಿಂತಿರುಗಿ ಹೊಡೆಯೋದು ತುಂಬಾ ಜಾಸ್ತಿ ಆಗಿರೋದ್ರಿಂದ ಆ ರೀತಿಯ ಒಂದು ಕೆಲಸಗಳನ್ನು ನೀವು ಮಾಡಬೇಡಿ. ಆ ರೀತಿಯಾಗಿ ಏನನ್ನು ಕೂಡ ಬೇಡ್ಕೊಬೇಡಿ ಅಂತ ಹೇಳ್ತಾ ನಾವು ಹೇಗೆ ಪಾಸಿಟಿವ್ ಆಗಿ ಅಫರ್ಮೇಷನನ್ನು ಹೇಳ್ಕೊಬೇಕು ಅನ್ನೋದಾದರೆ, ಈಗ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಅಂದರೆ ನಾವೀಗ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಈಗ ಒಂದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಸೈಟನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಅದು ಯಾವುದೂ ಬೇಡ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈಗ ನನಗೆ ಒಂದಿಷ್ಟು ದುಡ್ಡು ಬೇಕಾಗಿರುತ್ತೆ ಅರ್ಜೆಂಟಾಗಿ, ಅಥವಾ ಒಂದು ಗಾಡಿ ಬೇಕಾಗಿರುತ್ತೆ, ಅಥವಾ ಏನೋ ಒಂದು ನನಗೆ ವೈವಾಹಿಕವಾಗಿ ನನಗೆ ಒಂದು ಕಂಕಣ ಭಾಗ್ಯ ಕೂಡ ಬರಬೇಕಾಗಿರುತ್ತೆ. ಈ ಒಂದು ವಿಷಯಗಳಾಗಾಗಿ ನಾವು ಹೇಗೆ ಬೇಡ್ಕೊಬೇಕು ಅನ್ನೋದಾದರೆ, ಹೇಗೆ ಅಫರ್ಮೇಷನ್ನ ಮಾಡ್ಕೊಬೇಕು ಅನ್ನೋದಾದರೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಎಕ್ಸಾಂಪಲ್ಗೆ ಈಗ ನನಗೆ ದುಡ್ಡು ಬೇಕು ಅರ್ಜೆಂಟಾಗಿ. ಈಗ ಆಲ್ರೆಡಿ ಯಾರೋ ಒಬ್ಬರು ಬಂದು ನನಗೆ ನನ್ನ ಕಷ್ಟದಲ್ಲಿದ್ದದ್ದನ್ನು ನೋಡಿ ಅವ್ರು ಅರ್ಥ ಮಾಡಿಕೊಂಡು ನನಗೆ ದುಡ್ಡನ್ನು ತಂದು ಕೊಟ್ಟಿದ್ದಾರೆ. ಆ ದುಡ್ಡನ್ನು ಬಳಸ್ಕೊಂಡು ನನಗಾಗಿರುವಂತಹ ಕಷ್ಟಗಳಿಂದ, ಸಮಸ್ಯೆಗಳಿಂದ ನಾನು ಹೊರಗೆ ಬಂದಿದ್ದೀನಿ. ಈಗ ನಾನು ಸಂತೋಷವಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಆ ಒಂದು ದುಡ್ಡನ್ನು ತಂದುಕೊಟ್ಟಂತಹ ವ್ಯಕ್ತಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಈ ರೀತಿಯಾಗಿ ನೀವು ಇಮ್ಯಾಜಿನೇಷನ್ನ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ನೀವು ಯಾವೊಂದು ವಸ್ತುಗಳನ್ನು ಪಡ್ಕೊಬೇಕು ಅನ್ನೋದಾಗಿರ್ತೀರ, ಅಥವಾ ಯಾವೊಂದು ವಸ್ತು ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದಾಗಿರ್ಬೋದು, ಈ ರೀತಿಯಾಗಿ ಇಮ್ಯಾಜಿನೇಷನ್ನ ಮಾಡ್ಕೊಬೇಕಾಗುತ್ತೆ. ಅಂದರೆ ಈಗಾಗಲೇ ಇದು ಸಂಭವಿಸಿದೆ ಅನ್ನೋ ರೀತಿಯಲ್ಲಿ ಇಮ್ಯಾಜಿನೇಷನ್ನ ಮಾಡ್ಕೊಬೇಕಾಗುತ್ತೆ. ಅಂದರೆ ಕಲ್ಪಿಸ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಕಲ್ಪನೆ ಮಾಡ್ಕೊಬೇಕಾಗುತ್ತೆ. ಯಾವುದೇ ಒಂದು ವಿಷಯಗಳಿಗಾಗಿರ್ಬೋದು ಇದೇ ರೀತಿ ನೀವು ಟೆಕ್ನಿಕನ್ನು ಬಳಸ್ಕೊಳ್ಳೋದ್ರಿಂದ ನಿಮಗೆ ಏನು ನೀವು ಬೇಡ್ಕೊಂಡಿರ್ತೀರ ಅದು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆಗೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಕೂಡ ನೀವು ಹೇಳ್ಕೊಬೇಕಾಗುತ್ತೆ. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಬೋದು, ಅಥವಾ ಸಂಜೆ ಟೈಮಲ್ಲಾದರೂ ಹೇಳ್ಕೊಬಹುದು. ನಮಗೆ ಕೆಲಸ ಇದೆ, ಬೆಳಗ್ಗೆ ಹೊತ್ತು ಹೇಳ್ಕೊಳಕ್ಕಾಗಲ್ಲ ಅಂದವರು ಸಂಜೆ ಹೊತ್ತು ಕೂಡ ಹೇಳ್ಕೊಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಬುಕ್ನಲ್ಲೂ ಕೂಡ 108 ಬಾರಿ ಅಥವಾ 21 ಬಾರಿ ಅಥವಾ 9 ಬಾರಿ ಈ ರೀತಿಯಾಗಿ ಬರ್ಕೊಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ಪಠಿಸುವಾಗಲಿ ನೀವು, ಅಥವಾ ಈ ಒಂದು ಮಂತ್ರವನ್ನು ನೀವು ಬರೆಯುವಾಗಲಿ ನಾನ್ ವೆಜ್ಜನ್ನು ತಿಂದು ಬರಿಬಾರ್ದು ಅಥವಾ ಪಠಿಸಬಾರ್ದಾಗಿರುತ್ತೆ. ಇನ್ನು ಹೆಣ್ಮಕ್ಳಾದರೆ ಮುಟ್ಟಾದಂಥ ಸಮಯದಲ್ಲಿ ಈ ಒಂದು ಮಂತ್ರಗಳನ್ನು ಪಠಿಸಬಾರ್ದಾಗಿರುತ್ತೆ. ಆನಂತರ ನೀವು ಮಿಕ್ಕಂಥ ದಿನಗಳಲ್ಲಿ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಇನ್ನು ಮಂತ್ರ ಬಂದು ಹೀಗಿರುತ್ತೆ: ಓಂ ಐಂ ಕ್ಲೀಂ ವಾರಾಹಿ ನಮಃ. 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 ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂಥ ಮಾಹಿತಿಗಳಿಗಾಗಿ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.